ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 12ನೇ ಪ್ರಶ್ನೆಯನ್ನ ಗಮನಿಸಿ. ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯು ಆಯ್ಕೆ ಎ 0, ಆಯ್ಕೆ ಬಿ 1, ಆಯ್ಕೆ ಸಿ 2, ಆಯ್ಕೆ ಡಿ 3. ಸೊ ಇಲ್ಲಿ ಶೂನ್ಯ ಬಹುಪದೋಕ್ತಿ, ಸೊ ಯಾವುದೇ ಶೂನ್ಯವಲ್ಲದ ಸಂಖ್ಯೆಯನ್ನ, ಉದಾಹರಣೆಗೆ 5, ಸೊ ಸ್ಥಿರ ಬಹುಪದೋಕ್ತಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಇದನ್ನ ನಾವು ಹೇಗ್ ಬರಿಬಹುದು? 5 ಇಂಟು x⁻0 ಅಂತ ಬರಿಬಹುದು. ಓಕೆ, ಸೊ ಆದ್ರಿಂದ ಇದನ್ನ ನಾವೇನಂತ ಹೇಳ್ತೇವೆ? ಇದರ ಡಿಗ್ರಿ ಏನಾಗಿದೆ? 0 ಆಗಿದೆ ಅಂತ ಹೇಳ್ಬೋದು. 5x⁻0. ಸೊ ಹಾಗಾದ್ರೆ ಇಲ್ಲಿ x⁻0 ಅಲ್ವಾ? ಸೊ ಇಲ್ಲಿ x ಘಾತ 0 ಅಂದ್ರೆ ಏನ್ ಹೇಳಿ? 1. ಸೊ 5 ಇಂಟು 1 ಅಂದ್ರೆ 5 ಆಗುತ್ತೆ. ಸೊ ಹಾಗಾದ್ರೆ ಕೇವಲ 0 ಸಂಖ್ಯೆಯನ್ನ ಕೇವಲ 0 ಸಂಖ್ಯೆಯನ್ನ ಹೊಂದಿರುವ ಬಹುಪದೋಕ್ತಿಯನ್ನ ನಾವು ಶೂನ್ಯ ಬಹುಪದೋಕ್ತಿ ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ 0, 1, x⁻1, 0, x⁻100. ಸೊ ಇದೆ ಹೀಗೆ ಯಾವುದೇ ಒಂದು ಘಾತಾಂಕದೊಂದಿಗೆ ನಾವು ಬರೆದ್ರು ಕೂಡ ಸೊ ಇದರ ಮೌಲ್ಯ ಯಾವಾಗ್ಲೂ ಏನಾಗಿರುತ್ತೆ? 0ನೇ ಆಗಿರುತ್ತೆ. ಓಕೆ, ಆದ್ರಿಂದ ಗಣಿತದ ನಿಯಮದ ಪ್ರಕಾರ ನಾವು ಶೂನ್ಯ ಬಹುಪದೋಕ್ತಿಯ ಡಿಗ್ರಿಯನ್ನ ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದರ ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಏನ್ ಹೇಳಿ? 0. ಸೊ ಆಯ್ಕೆ ಎ ಸರಿಯಾಗಿದೆ. ಥ್ಯಾಂಕ್ ಯು.